ಇಷ್ಟದಿಂದ ಬೇರೆಯವರಿಗೆ ಬೇರೆ ಕೆಲಸಗಳಿಗೋಸ್ಕರ ಮಾರಾಟ ಮಾಡೋದು. ನೀವೆಲ್ಲರೂ ಟಿ ವಿಯಲ್ಲಿ ದಿನಪತ್ರಿಕೆಯಲ್ಲಿ ನೋಡ್ತೀರಿ. ಮುಂಬೈ, ಪುಣೆ, ನಮ್ಮ ಭಾಗದಲ್ಲಿ ಹೈದ್ರಾಬಾದ್ ಈ ಭಾಗಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು, ಎಸ್ಪೆಷಲಿ ಹೆಣ್ಮಕ್ಕಳು ಹುಟ್ಟಿದ ತಕ್ಷಣ ಅವರಿಗೆ ಬೇಡ ಅನ್ನಿಸ್ತು ಅಂತಂದರೆ ಅವರನ್ನು ಬೇರೆಯವರಿಗೆ ಮಾರಾಟ ಮಾಡುವ ಪದ್ಧತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ. ಇನ್ನೂ ಕಡಿಮೆ ಆಗುವ ಉದ್ದೇಶದಿಂದ ಈ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ. ಇನ್ನು ಹೆಣ್ಮಕ್ಕಳು ವಿಧವೆ ಆದಮೇಲೆ ವೇಶ್ಯಾಚಾಟಿಕೆಗೆ ತಳ್ಳೋ ಒಂದು ಇದರಲ್ಲಿ ಅವರನ್ನು ಮುಂಬೈ, ಪುಣೆ ಮತ್ತು ಹೈದ್ರಾಬಾದ್ ಹಾಗೂ ಗುಲ್ಬರ್ಗ ಯಾವುದೇ ಒಂದು ಸಿಟಿಗಳಿಗೆ ಕಳಿಸಿಬಿಟ್ಟು ಮಾರಾಟ ಮಾಡುವಂಥ ಪರಿಸ್ಥಿತಿ. ಫಾರ್ ಎಕ್ಸಾಂಪಲ್, ಒಂದು ಹೆಣ್ಣು ಮಗಳಿಗೆ 5,000 ರೂಪಾಯಿ ಮಾರಾಟ ಮಾಡ್ತಾರೆ, 10,000 ರೂಪಾಯಿ ಮಾರಾಟ ಮಾಡ್ತಾರೆ. ಬರೀ ಹೆಣ್ಮಕ್ಳಿಗೆ ಅಲ್ಲ, ಗಂಡು ಮಕ್ಕಳಿಗೂ ಹೋಟೆಲ್ಗಳಲ್ಲಿ ಕೆಲಸ ಮಾಡಲಿಕ್ಕೆ ಅಥವಾ ಯಾವುದೋ ಒಂದು ಲೇಬರ್ ಕೆಲಸ ಮಾಡಲಿಕ್ಕೆ, ಮನೆ ಒರೆಸಲಿಕ್ಕೆ, ಮನೆಯಲ್ಲಿ ಕೆಲಸ ಮಾಡಿಸಲಿಕ್ಕೆ, ಗಿಡಗಳಿದ್ದರೆ ಗಿಡಗಳ ನೀರು ಬಿಡಲಿಕ್ಕೆ, ಈ ಥರ ಬಾಲ ಕಾರ್ಮಿಕರನ್ನು ಸಹ ಮಾರಾಟ ಮಾಡುವಂಥ ಪದ್ಧತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕಡಿಮೆ ಆಗಿದೆ. ಇನ್ನೂ ಆ ಒಂದು ಸಂಖ್ಯೆ 0 ಆಗಬೇಕು ಅನ್ನೋ ಉದ್ದೇಶದಿಂದ ಇಂಥ ಕಾರ್ಯಕ್ರಮಗಳು ಅವೇರ್ನೆಸ್. ಇದರಿಂದ ನಿಮಗಷ್ಟೇ ಅವೇರ್ನೆಸ್ ಆಗೋದಿಲ್ಲ, ನ್ಯಾಯಾಧೀಶರುಗಳಿಗೂ ಅವೇರ್ನೆಸ್ ಆಗುತ್ತೆ ಹಾಗೂ ವಕೀಲರಿಗೂ ಅವೇರ್ನೆಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವುದಾದ್ರು ಒಂದು ಟೀ ಕುಡಿಲಿಕ್ಕೆ ಹೋದಾಗ ಒಂದು ಹೋಟೆಲ್ಗೆ ಹೋಗ್ತೀವಿ, ಆಳಂದಿಂದ ಗುಲ್ಬರ್ಗ ಹೋಗಿ ಅಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳನ್ನು ನೋಡ್ತೀವಿ. ಅಟ್ಲೀಸ್ಟ್ ನಾವು ನಮ್ಮ ಕೈಲಾರೆ ಎಷ್ಟಾದರೂ ಎಷ್ಟು ಸಹಾಯ ಆಗುತ್ತೆ ಅಲ್ಲಿಂದ ಆ ಮಗುನ ಹೋಟೆಲ್ಗಳಿಂದ ಅಥವಾ ಯಾವುದಾದ್ರೂ ಗ್ಯಾರೇಜಿಂದ ಬಿಡಿಸಿದ್ರೆ ಆ ಮಗು